ಇದು ಹೋಲು ತನ್ನಿಂದ ತಾನೇ ಮುಚ್ಚಿಕೊಳ್ತಾ ಬರುತ್ತೆ. ಇದು ಕ್ರಿಶ್ಚಿಯನ್ ಬೈಬಲ್. ಇದು 1865 ಪ್ರಿಂಟ್ ಆದಂಥ ಪುಸ್ತಕ. ಫಸ್ಟ್ ಕನ್ನಡ ವರ್ಷನ್ ಅಂತ ಹೇಳ್ತಾರೆ. ಬಾದಾಮಿ ಹತ್ರ ಮುಷ್ಟಿಗೇರಿ ಅಂತ ಊರು. ಗ್ರಾಮದೇವಿ ದೇವಸ್ಥಾನ ಜೊತೆಗೆ ಚರ್ಚು ಎರಡು ಅಕ್ಕಪಕ್ಕನೇ ಇದ್ದು ಆ ಸಂದರ್ಭದಲ್ಲಿ. ಗ್ರಾಮದೇವಿ ಅರ್ಚಕನಾಗಿ ಒಬ್ಬ ಕಾಳಪ್ಪ ಅಂತ ಇದ್ದ. ಈ ಪುಸ್ತಕವನ್ನು ಓದ್ತಾ ಇದ್ದ, ಬೈಬಲ್ ಗ್ರಂಥವನ್ನ. ಒಮ್ಮೆ ನಾಗಲಿಂಗ ಸ್ವಾಮಿಗಳು ಆ ಊರಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಘಟನೆ ಆಗತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಮಧ್ಯದಲ್ಲಿ ಹೋಲನ್ನ ಹಾಕ್ತಾರೆ ನಾಗಲಿಂಗ ಸ್ವಾಮಿ. ಆ ಕಾಳಪ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಏನಂತ, ಬ್ರಿಟಿಷ್ ಅಧಿಕಾರಿಗಳಿಗೆ, ಚರ್ಚಿನವರಿಗೆ ಈ ಸುದ್ದಿ ತಿಳಿಯುತ್ತೆ. ಅವರೆಲ್ಲ ಬರ್ತಾರೆ, ಪ್ರಶ್ನೆ ಮಾಡ್ತಾರೆ. ನನ್ನ ಮನಸ್ಸು ಹೋಲಾಕಂತೂ ನಾನು ಹಾಕಿದೆ ಅಂತ ಹೇಳ್ತೀನಿ. ಮನಸ್ಸು ನಿನ್ನ ಮೇಲೆ ಗುಂಡು ಹಾರಸ ಅಂತ ಹೇಳ್ತೀನಿ. ನಮ್ಮ ಧರ್ಮದ ಗ್ರಂಥಕ್ಕೆ ಅಪಮಾನ ಮಾಡಿದ್ಯಾ ನೀನು ಅಂತ. ಅದ್ರ ಮೇಲೆ ಫೈರ್ ಮಾಡ್ತಾರೆ. ಯಾವುದೇ ಗುಂಡುಗಳು ತಾಗೋದಿಲ್ಲ. ನಾನು ಬಂದು ಮೋಕ್ಷ ಕೊಡುವವರೆಗೂ ಸಹಿತ ನಿನಗೆ ಸಾವಿಲ್ಲ. ಕೂಡಿದ ನಂತರ ನಾನು ಮತ್ತೆ ಅವತರಿಸಿ ಬರ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿ ಹೋದರು ನಾಗಲಿಂಗ ಸ್ವಾಮಿ.